ಈ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಿಂದ 3-4 ಜನ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರುಗಳು, ಅದರಲ್ಲೂ ವೀರಶೈವ ಲಿಂಗಾಯತ ನಾಯಕರುಗಳು ನಾವಿಲ್ಲಿ ಸೇರಿದ್ದೇವೆ. ಎಲ್ಲರಿಗೂ ಕೂಡ ಕಳೆದ 1 ವರ್ಷದಿಂದ ಏನು BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು ಅವತ್ತಿಂದ ಇವತ್ತರೆಗೂ ಪಾರ್ಟಿಯಲ್ಲಿ ಎಲ್ಲದೂ ಕೂಡ ಗೊಂದಲಮಯ ಆಗಿದೆ. ಪದಾಧಿಕಾರಿಗಳ ಆಯ್ಕೆ ಇರಬಹುದು, ಜಿಲ್ಲಾಧ್ಯಕ್ಷರ ಆಯ್ಕೆ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಅವರು ಅಸಮರ್ಥರು ಅಂತ ಹೇಳಿ ಈಗ ಅವ್ರು ನಿರೂಪಿಸ್ತಾ ಇದ್ದಾರೆ. ಎಲ್ಲರದು ಒಂದೇ ಒಕ್ಕೂರಿನ ಅಭಿಪ್ರಾಯ. ಇವತ್ತು ದುಡಿದಂತ ಪಕ್ಷಕ್ಕೆ ದುಡಿದಂತ ಕಾರ್ಯಕರ್ತನ ಕಡೆಗಣಿಸ್ತಾರೆ. ಯಾರೋ ಕೆಲವ್ರನ್ನ ಹಿಂಬಾಲಕರನ್ನ ಇಟ್ಕೊಂಡು ಬರೀ ಯತ್ನಾಳ್ ಅವರ ವಿರುದ್ಧ ಇವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರ ವಿರುದ್ಧ ಬರೀ ಹೇಳಿಕೆಗಳನ್ನ ಕೊಡಿಸ್ತಾ ಹೊರಟಿದ್ದಾರೆ. ಅದರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತರು ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳಿಂದ ನಾವು ಸೋತ್ವಿ. ಬೈ ಎಲೆಕ್ಷನ್ ಅಲ್ಲೂ ಕೂಡ ವಿಧಾನಸಭಾ ಬೈ ಎಲೆಕ್ಷನ್ 3 ಕ್ಷೇತ್ರಗಳನ್ನು ಕೂಡ ನಾವು ಸೋತ್ವಿ. 2028ರಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಒಟ್ಟು ಸಮರ್ಥ ನಾಯಕ ಬೇಕಾಗಿದ್ದಾನೆ. ಇವತ್ತು ಎಲ್ಲರೂ ಲಿಂಗಾಯತ ವೀರಶೈವ ಲಿಂಗಾಯತರ ಪ್ರಮುಖರು ಒಂದೇ. ಯಾಕಂದ್ರೆ ಹಿಂದೆ ಯಾವುದೇ ಜವಾಬ್ದಾರಿಯನ್ನು ವೀರಶೈವ ಲಿಂಗಾಯತರು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಲ್ಲೂ ವಿಫಲ ಆಗಿಲ್ಲ. ಎಲ್ಲಾ ಕಾಲದಲ್ಲೂ ಕೂಡ ಒಂದು ಲಿಂಗಾಯತರದ ಒಂದು ಇತಿಹಾಸ ಈ ರಾಜ್ಯದಲ್ಲಿ ಇದೆ. ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇವತ್ತಿನ ಕರ್ನಾಟಕ ಸರ್ಕಾರದ ಒಂದು ದುರಾಡಳಿತವನ್ನ ವಿರೋಧಿಸಿ ನಾವು ಮತ್ತೆ ವಿಧಾನಸಭಾ ಆಡಳಿತವನ್ನು ಹಿಡಿಬೇಕಂದ್ರೆ ಮೊದಲು ತತ್ಕ್ಷಣ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಅನೇಕ ಸಮರ್ಥ ಲಿಂಗಾಯತ ನಾಯಕರಿದ್ದಾರೆ. ಇವತ್ತು ವಿಶೇಷವಾಗಿ ಹಿಂದೂ ಹುಲಿ ಅಂತಾನೆ ಬಿಂಬಿತವಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಮುರುಗೇಶ್ ನಿರಾಣಿ ಅವರಿದ್ದಾರೆ, ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ. ಯಾರನ್ನ ಬೇಕಾದ್ರೂ ಅಧ್ಯಕ್ಷರು ಮಾಡ್ಲಿ. ಯಾಕಂದ್ರೆ ಇವ್ರು ಅಧ್ಯಕ್ಷರ ಮಾಡಿದ್ರೆ ಇವ್ರಿಗೆ ಒಂದು ತೂಕ ಇರುತ್ತೆ, ಇವರಿಗೆ ಸಾಮರ್ಥ್ಯ ಇದೆ, ಇವರ ಕೆಳ ಹಂತದಿಂದ ಪಕ್ಷವನ್ನ ಕಟ್ಟಿದಂತ ಅನುಭವ ಇದೆ. ಹಾಗಾಗಿ ಇವ್ರನ್ನ ಮಾಡ್ಲಿ. ಅದ್ರ ಮೇಲೆ ಲಿಂಗಾಯತ ಸಮುದಾಯ ಹೆಂಗಂದ್ರೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡಂತ ಬಸವಣ್ಣವರ ಅನುಯಾಯಿಗಳಾಗಿರ್ತಕ್ಕಂಥವ್ರು ನಾವು. ಯಾವುದೇ OBC ವರ್ಗಕ್ಕೆ ಬಂದ್ರೆ ಸುನಿಲ್ ಕುಮಾರ್ ಅವರು, ಕುಮಾರ್ ಬಂಗಾರಪ್ಪನವರು, SC ಅವರು ಕೊಡ್ತವೆ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು, ಯಾರನ್ನಾದ್ರೂ ಅಧ್ಯಕ್ಷ ಮಾಡ್ಲಿ. ಆದ್ರೆ ವಿಜಯೇಂದ್ರ ಅವ್ರ ಕೈಲಿ ಸಾಧ್ಯ ಇಲ್ಲ. ಯಾಕಂದ್ರೆ ವಿಧಾನಸೌಧದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಏನಾದ್ರು ನಿಮ್ದು ಬಂಡವಾಳ ತೆಗಿಲ್ಲ ಅಂದ ತಕ್ಷಣ ಹಿಂದೂ ಬಾಗಿಲಿಂದ ಹೋಗುವಂತ ನಾಯಕರಾಗಿದ್ದಾರೆ. ಹಾಗಾಗಿ ಇವರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಹಳ ಜನ ಲಿಂಗಾಯತ ನಾಯಕರುಗಳು ಇವತ್ತು ಕಳಕಳಿಯನ್ನು ವ್ಯಕ್ತಪಡಿಸಿದ್ರು. ಇಡೀ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ಇವ್ರು ಮುಂದುವರೆದ್ರೆ. ತತ್ಕ್ಷಣ ಇವ್ರು ಬದಲಿ ಆಗ್ಬೇಕು. ಇವರು ಬದಲಾವಣೆ ಆದ್ರೂ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇವತ್ತಿನ್ನೂ ಚರ್ಚೆ ಆಗ್ತಾ ಇದೆ. ಇದನ್ನ ನಾವು ನಮ್ಮ